ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. 130 ಅಡುಗೆ ಸಿಬ್ಬಂದಿ ಅಡುಗೆಯನ್ನು ಈಗ ತಯಾರು ಮಾಡ್ತಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ಹರದನಹಳ್ಳಿಯ ಹೊಲದಲ್ಲಿ ನಡೀತಾ ಇದೆ. ಸುಮಾರು 50,000 ಜನಕ್ಕೆ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗಾಗಲೇ ಖುದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೇಳಿರುವಂಥದ್ದು. ಇನ್ನು ಬರುವಂತಹ ಜನರಿಗಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದನ್ನು ಸಿದ್ಧತೆಯನ್ನು ಮಾಡ್ತಾ ಇರುವುದನ್ನು ನೋಡ್ಬೋದಾಗಿದೆ. ಹಾಗೆ ಇನ್ನು ಅಡುಗೆ ಕೆಲಸದಲ್ಲಿ ನಿರತರಾಗಿರುವಂಥವ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ. ಸರ್, ಎಷ್ಟು ಜನಕ್ಕೆ ಹೇಳಿದ್ದಾರೆ? ತಮ್ಮ ಹೆಸರೇನು? ಎಷ್ಟು ಜನಕ್ಕೆ ಅಡುಗೆ ಮಾಡಿ? ನಮ್ಮ ಹೆಸರು ನಾರಾಯಣ ಅಂತ ಸರ್. 20ರಿಂದ 25 ಸಾವಿರ ಹೇಳೋರು ಇವಾಗ. ಹೌದು ಸರ್. ನೀವು ಎಷ್ಟು ಜನ ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಜನ? ಬೆಂಗಳೂರಿಂದ ಲಾಲ್ಬಾಗ್ ಗೇಟು. ಎಷ್ಟು ಜನ ಬಂದಿದ್ದೀರಾ? ನಾವು ಒಟ್ಟು 130 ಜನ ಇದ್ದೀವಿ. 130 ಜನ ಇದ್ದೀವಿ. ಎಲ್ಲ ಇದು ಒಂದೇ ಕಡೆ ಮಾಡ್ತಿದ್ರಾ ಅಥವಾ ಬೇರೆ ಕಡೆ? ಅದು ಬೇರೆ ಟಿಫನ್ ಪೊಲೀಸವ್ರಿಗೆ ಬೇರೆ ಮಾಡಿಸೋರು. ಇದು ಮಧ್ಯಾಹ್ನ ಊಟಕ್ಕೆ ನಮ್ಮದು. ಟಿಫನ್ಗೆ ಅವ್ರದ್ದು ಬೇರೆ. ಒಟ್ಟು ನೋಡ್ಬೋದು ಸುಮಾರು 130 ಜನ ಬಾಣಿಸಗರಿಂದ ಅಡುಗೆ ತಯಾರಿ ನಡೀತಾ ಇದೆ. ಮಧ್ಯಾಹ್ನಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಹಾಗೆ ಈಗ ಅಡುಗೆ ತಯಾರಿಯಲ್ಲಿ ತಾವು ಏನೆಲ್ಲ ಮಾಡ್ತಿದ್ದೀರಾ? ಅಂದರೆ ಇವತ್ತು ಮಧ್ಯಾಹ್ನಕ್ಕೆ ಏನು ಹೇಳಿದ್ದಾರೆ? ಸಾಂಬಾರು ಇದೆ, ರೈಸ್ ಇದೆ, ಮಿಕ್ಸ್ ಪಲ್ಯ ಇದೆ, ಉಪ್ಪಿನಕಾಯಿ, ಹಪ್ಪಳ. 25 ಸಾವಿರ. ನೋಡ್ಬೋದು ಮಧ್ಯಾಹ್ನದ ಊಟದ ತಯಾರಿ ಅಂದರೆ ಅನ್ನ ಸಾಂಬಾರು ಇರ್ಬೋದು, ಹಪ್ಪಳ, ಈ ರೀತಿಯ ಮಧ್ಯಾಹ್ನ ಊಟದ ತಯಾರಿ ನಡೀತಾ ಇದೆ. ಒಟ್ಟು 25,000 ಜನಕ್ಕೆ 130 ಜನ ಬಾಣಿಸಿಗರಿಂದ ಈ ಒಂದು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಎಲ್ಲ ಊಟದ ತಯಾರಿ ನಡೀತಾ ಇರುವಂಥದ್ದು. ಹಾಗೆ ಚೆನ್ನಮ್ಮ ವಿಷಯದಲ್ಲಿ ಬಂದವರೆಲ್ಲ ಮಾತಾಡ್ತಿರೋದು ಆಕೆ ಸಾಕಷ್ಟು ಜನರಿಗೆ ಕೈತುತ್ತು ಹಾಕಿದಂಥ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಅದೇ ರೀತಿ ಅವರ ಅಂತ್ಯಕ್ರಿಯೆಗೆ ಬಂದವರು ಹಸಿದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಖುಷ್ವಂತ್. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಖುಷ್ವಂತ್, ಸದ್ಯ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ? ಸದ್ಯ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಾವು ನೋಡ್ತಾ ಇದ್ವಿ. ಎಷ್ಟೊತ್ತಿಗೆ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ? ಯಾರೆಲ್ಲ ಗಣ್ಯರು ಬರುವಂಥ ನಿರೀಕ್ಷೆ ಇದೆ? ಏನೇನು ಆಗ್ತಾ ಇದೆ ಸದ್ಯ ಅಲ್ಲಿ ಸ್ಥಳದಲ್ಲಿ ಅಂತ? ನಿಕೇಶ್, ಚೆನ್ನಮ್ಮರವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಈಗಾಗಲೇ ಹರದನಹಳ್ಳಿಯಲ್ಲಿ ಎಲ್ಲ ಕೂಡ ಸಿದ್ಧತೆ ಆಗ್ತಾ ಇರುವಂಥದ್ದು. ಹರದನಹಳ್ಳಿಯ ಹೊಲದಲ್ಲಿ ನೋಡ್ಬೋದು ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳದಲ್ಲಿ ಸಕಲ ಸಿದ್ಧತೆಯು ನಿರಂತರವಾಗಿ ನಿನ್ನೆಯಿಂದ ಕೂಡ ಸಾಗ್ತಾ ಇದೆ. ಈಗಾಗಲೇ ಸುಮಾರು 50,000 ಆಸನಗಳನ್ನು ಬಂದ ಜನರಿಗೆ ಕೂರಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ CM ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. 2,000 ಪೊಲೀಸ್ ಸಿಬ್ಬಂದಿ ಕೂಡ ನೇಮಕವನ್ನು ಈಗಾಗಲೇ ಈ ಒಂದು ಅಂತ್ಯಕ್ರಿಯೆಗೆ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲೇ ಈ ಒಂದು ಸಿದ್ಧತೆ ನಡೀತಾ ಇದೆ. ಹಾಗೆ ಇವತ್ತು 10:30 11 ಗಂಟೆ ಹೊತ್ತಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮನೆಯಿಂದ ಪಾರ್ಥಿವ ಶರೀರವನ್ನು ಹೊಳೆನರಸೀಪುರದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ತೆಗೆದುಕೊಂಡು ಹೋಗಿ ಅಲ್ಲಿ ತೀರ್ಥ ಪ್ರೋಕ್ಷಣೆ ಅಂದರೆ ದೇವರಿಗೆ ನೈವೇದ್ಯ ಅಭಿಷೇಕವನ್ನು ಮಾಡಿದಂತಹ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ನಂತರ ಪಾರ್ಥಿವ ಶರೀರವನ್ನು ಪಡುವಲ ಹಿಪ್ಪೆಗೆ ತೆಗೆದುಕೊಂಡು ಹೋಗಿ ನಂತರ ಅಲ್ಲಿಂದ ಈ ಒಂದು ಸ್ಥಳ ಏನಿದೆ ಹರದನಹಳ್ಳಿ ಸ್ಥಳಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ನಿಕೇಶ್, ಸುಮಾರು 1:30ರಿಂದ ಅವರ ಅಂತ್ಯಕ್ರಿಯೆ ಈ ಸ್ಥಳದಲ್ಲಿ ಪೂಜಾ ವಿಧಿವಿಧಾನ ಕಾರ್ಯಕ್ರಮ ಶುರುವಾಗುತ್ತೆ. ನಂತರ ಆ ಕಾರ್ಯಗಳು ಶುರುವಾಗಿ 4 ಗಂಟೆ ಹೊತ್ತಿಗೆ ಆ ಒಂದು ಕಾರ್ಯ ಮುಗಿಬೇಕು ಅನ್ನುವಂಥದ್ದು ಸಮಯ ನಿಗದಿಯಾಗಿರೋ ಬಗ್ಗೆ ಈಗಾಗಲೇ ಮಾಜಿ ಸಚಿವ ರೇವಣ್ಣ ಅವರು ಮಾಹಿತಿಯನ್ನು ನೀಡಿರ್ತಾರೆ. ಜೊತೆಗೆ ನನ್ನ ಬಲಭಾಗದಲ್ಲಿ ನೋಡ್ಬೋದು ಸಾವಿರಾರು ಜನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂಥ ಹಿನ್ನೆಲೆಯಲ್ಲಿ ಸುಮಾರು 25,000 ಜನಕ್ಕೆ ಈ ಭಾಗದಲ್ಲಿ ಅಡುಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಹಾಗೆ ನೋಡ್ಬೋದು ಆರೋಗ್ಯ ಸಿಬ್ಬಂದಿಗಳು ಕೂಡ ಬರ್ತಾ ಇದ್ದಾರೆ. ಸಾಕಷ್ಟು ಗಣ್ಯ ವ್ಯಕ್ತಿಗಳು ಮತ್ತು ಕೇಂದ್ರ ಸಚಿವರು ಮಾಜಿ ಸಚಿವರುಗಳು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಸುಮಾರು 25,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಿದೆ. ಇನ್ನು ಕೆಲವರು ಅವರ ಅಭಿಮಾನಿಗಳು ಸುತ್ತಮುತ್ತಲ ಅಂದರೆ ತಾಲೂಕು ಕೇಂದ್ರಗಳಿಂದ ಇಲ್ಲಿಗೆ ಬರಲಿಕ್ಕೆ ಬಸ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ CM ಆದಿಯಾಗಿ ಈ ಒಂದು ಕಾರ್ಯಕ್ಕೆ ಬರುವುದರಿಂದ ಅಲ್ಲಲ್ಲಿ
ಟೆಂಟ್ಗಳನ್ನು ಹಾಕಿ ಸಾರ್ವಜನಿಕರಿಗೆ ಸಪ್ರೇಟ್ ವ್ಯವಸ್ಥೆ ಮತ್ತು ಗಣ್ಯರಿಗೆ ಮತ್ತು VIP ಗಳಿಗೆ ಹೀಗೆ ಸಪ್ರೇಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ಇನ್ನು ಮುಖ್ಯವಾಗಿ ಬಂಧನದಲ್ಲಿರುವಂತಹ ಚೆನ್ನಮ್ಮನವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೂ ಕೂಡ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಈ ಅಂತ್ಯಕ್ರಿಯೆಯನ್ನು ವೀಕ್ಷಿಸಲಿಕ್ಕೆ ಅವಕಾಶವನ್ನು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಜೈಲು ಏನು ಸಿಬ್ಬಂದಿ ಆ ಕಡೆಯಿಂದ ಬಂದಿರುವಂತಹ ಮಾಹಿತಿ. ಒಟ್ಟಾರೆಯಾಗಿ ಚೆನ್ನಮ್ಮನವರ ಅಂತ್ಯಕ್ರಿಯೆ ಶುರುವಾಗೋದು ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ಹಿಂದಿನ ಸಮಯ ಏನಿದೆ ಅದು ಪಾರ್ಥಿವ ಶರೀರವನ್ನು ಹೊಳೆನರಸೀಪುರದಿಂದ ಇಲ್ಲಿ ತನಕ ಸುಮಾರು 16 ಕಿಲೋಮೀಟ್ರ್ ಇಲ್ಲಿಗೆ ತರಲಿಕ್ಕೆ ಆಗುತ್ತೆ, ಅಂದರೆ ಅವರ ಹೇಳುವಂಥ ರೂಟ್ ಪ್ರಕಾರ. ಸೊ ಹೀಗಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಪೊಲೀಸ್ ವ್ಯವಸ್ಥೆ ಏನಿದೆ ಅದು ಕೂಡ ಮಾಡಿಕೊಂಡಿರುವಂಥದ್ದು. ಸುಮಾರು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ರಸ್ತೆ ಏನಿದೆ ಆ ರಸ್ತೆಯಲ್ಲೂ ಕೂಡ ಎಲ್ಲ ವಾಹನಗಳನ್ನು ಬರಲಿಕ್ಕೂ ಕೂಡ ಬಂದ್ ಮಾಡಿದ್ದಾರೆ. ಅಂದರೆ ಅನುಮತಿ ಇದ್ದ ಕೆಲವೇ ವಾಹನಗಳು ಬರಲಿಕ್ಕೆ ಅವಕಾಶ ಇರುವಂತಹ ಜಾಗ. ಆದ್ದರಿಂದ ಹೊಳೆನರಸೀಪುರದಿಂದ ಹಾಸನ ಮಾರ್ಗ ಏನು ಸಂಚಾರ ಇದೆ ಅದನ್ನು ಬಂದ್ ಮಾಡಿ ಮೈಸೂರಿಂದ ಬರುವಂತಹ ವಾಹನಗಳಿಗೆ ಬೇರೆಯ ಮುಖಾಂತರ ಹಾಸನಕ್ಕೆ ಬರುವ ಸೂಚನೆಯನ್ನು ಈಗಾಗಲೇ ಹಾಸನದ SP ನೀಡಿರುವಂಥದ್ದು. ಜೊತೆಗೆ ಹೊಳೆನರಸೀಪುರ ಮತ್ತು ಹಾಸನ ಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಿಸಲಾಗಿದೆ. ಈ ರೀತಿ ಸಕಲ ಸಿದ್ಧತೆಯನ್ನು ಏನು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಮಾಡ್ಕೊಳ್ತಾ ಇರುವಂಥದ್ದು. ಈ ಒಂದು ತಯಾರಿ ಕಳೆದ ನಿನ್ನೆ ಮಧ್ಯಾಹ್ನದಿಂದ ರಾತ್ರಿಯಿಂದ ನಿರಂತರವಾಗಿ ಸಕಲ ಸಿದ್ಧತೆ ತಯಾರಿ ನಡೀತಾ ಇರುವಂಥದ್ದು. ಜೊತೆಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಈಗಾಗಲೇ ಸ್ಥಳವನ್ನು ಕೂಡ ಅಂದರೆ ಯಾವ ಜಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ಮಾಡಬೇಕು ಆ ಜಾಗದ ಅಳತೆಯನ್ನು ಕೂಡ ಮಾಡಿರುವಂಥದ್ದು. ಸುಮಾರು 5ರಿಂದ 5.25 ಮತ್ತು 3.25 ಅಡಿಯನ್ನು ಜಾಗವನ್ನು ಕೂಡ ಅವರ ಅಂತ್ಯಕ್ರಿಯೆಗೆ ಗುರುತಿಸಿಕೊಂಡಿದ್ದಾರೆ. ಒಕ್ಕಲಿಗರ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುವುದು ಅಂತ ಅವರ ಕುಟುಂಬದವರು ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ ಈಗಾಗಲೇ ನಿನ್ನೆಯಲ್ಲೇ ಕೂಡ ಪುರೋಹಿತರು ಅಂತ್ಯಕ್ರಿಯೆ ನಡೆಸುವಂತಹ ಪುರೋಹಿತ ತಂಡ ಏನಿದೆ ಅವರು ಕೂಡ ಕಣ್ಣನ್ ಶ್ರೀಗಳು ಪುರೋಹಿತರು ಕೂಡ ಸ್ಥಳಕ್ಕೆ ಬಂದು ಹೋಗಿದೆ. ಜೊತೆಗೆ ನಾನು ಈಗ ಏನು ತೋರಿಸ್ತಾ ಇದ್ದೇನೆ ಈ ಒಂದು ಸ್ಟ್ರಕ್ಚರ್ ಏನಿದೆ ಅಂತ್ಯಕ್ರಿಯೆ ನಡೆಯುವಂಥ ಈ ಟೆಂಟ್ ಇರ್ಬೋದು, ನಂತರ ಆ ಭಾಗವಂಥ ಇವೆಲ್ಲವೂ ಕೂಡ ವಾಸ್ತು ಪ್ರಕಾರವೇ ಮಾಡಿರುವಂಥದ್ದು. ವಾಸ್ತು ತಜ್ಞರ ಮಾಹಿತಿಯನ್ನು ಪಡೆದು ಅವ್ರು ಯಾವ ರೀತಿ ಸೂಚಿಸ್ತಾರೆ ಆ ರೀತಿ ಮಾಡಿರುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಕುಶ್ವಂತ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಈಗ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದೇವೆ. ಸಾರ್ವಜನಿಕರು ಸ್ಮರಿಸ್ತಾ ಇದ್ದಾರೆ. ಆ ತಾಯಿ ಸಾಕಷ್ಟು ಜನರಿಗೆ ಊಟ ಹಾಕಿರುವಂಥ ಅನ್ನ ಕೊಟ್ಟಂಥ ತಾಯಿ ಇವತ್ತು ನಮ್ಮೊಂದಿಗಿಲ್ಲ ಅಂತ ಸಾಕಷ್ಟು ಜನ ಅಲ್ಲಿ ನೆರೆದಿರುವಂತಹ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಜೊತೆಗೆ ಅಲ್ಲಿ ರೇವಣ್ಣವರು ಕೂಡ ಇದ್ದಾರೆ. ಜೊತೆಗೆ ಚೆನ್ನಮ್ಮ ಅವರ ಮಗಳಾದಂಥ ಅನಸೂಯ ಅವರು, ಪ್ರೆಸೆಂಟ್ ಸಂಸದರಾದಂಥ CN ಮಂಜುನಾಥ್ ಅವರ ಪತ್ನಿಯವರು, ಸಾಕಷ್ಟು ಜನರು ಕೂಡ ನೆರೆದಿದ್ದಾರೆ. ಸದ್ಯ ನೀವು ನೋಡ್ತಾ ಇರುವಂಥದ್ದು ನೇರ ದೃಶ್ಯಾವಳಿ. ಇದು ಹಾಸನದ ಹೊಳೆನರಸೀಪುರದ ರೇವಣ್ಣವರ ನಿವಾಸದ ಮುಂಭಾಗದಲ್ಲಿ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಗಣ್ಯರು ಕೂಡ ಬರ್ತಾ ಇದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್, ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯ ಏನೇನು ಆಗ್ತಾ ಇದೆ, ಎಷ್ಟೊತ್ತಿಗೆ ಈಗ ಪಾರ್ಥಿವ ಶರೀರವನ್ನು ಮೆರವಣಿಗೆ ತಗೊಂಡು ಹೋಗಬೇಕಾಗತ್ತೆ, ಎಷ್ಟೊತ್ತಿಗೆ ಹೋಗ್ತಾರಂತೆ, ಏನೆಲ್ಲ ಡೀಟೇಲ್ಸ್ ಕೊಡ್ತೀರಾ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಅಲ್ಲಿ ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ರಾತ್ರಿಯಿಂದಲೂ ಕೂಡ ಆಗಮಿಸ್ತಾ ಇದ್ರಂತೆ. ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಅಂತಿಮ ಯಾತ್ರೆ ಇನ್ನೇನು ಆರಂಭ ಆಗುತ್ತೆ. 10:30ಕ್ಕೆ 10:15ರಿಂದ 10:30ರ ಒಳಗೆ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಅಂದರೆ ಹೊಳೆನರಸೀಪುರದಿಂದ ಅಂತ್ಯ ಸಂಸ್ಕಾರ ನಡೆಯುವಂಥ ಜಾಗದವರೆಗೂ ಕೂಡ ಅಂತಿಮ ಯಾತ್ರೆಯನ್ನು ಕೈಗೊಳ್ಳಲಾಗಿದೆ. ಅಂದರೆ ಸುಮಾರು 16 ಕಿಲೋಮೀಟರ್ ಅಂತಿಮ ಯಾತ್ರೆ. ಆ ಅಂತಿಮ ಯಾತ್ರೆಯ ಉದ್ದಕ್ಕೂ ಕೂಡ ಅನೇಕರು ಅಲ್ಲೂ ಕೂಡ ದರ್ಶನವನ್ನು ಪಡಿತಾರೆ. ಅದರ ಜೊತೆಯಲ್ಲಿ ಅಲ್ಲಿರುವಂಥ ಪ್ರತಿಯೊಂದು ಪ್ರದೇಶವೂ ಕೂಡ, ಅಂದರೆ ಒಂದಷ್ಟು ಗ್ರಾಮಗಳು, ಈ ಹಿಂದೆ ದೇವೇಗೌಡರು ಇದ್ದಂಥ ಜಾಗ, ಅದರ ಜೊತೆಯಲ್ಲಿ ಚೆನ್ನಮ್ಮ ಅವರ ಹುಟ್ಟೂರು, ಈ ರೀತಿ ಪ್ರತಿಯೊಂದು ಕಡೆಗಳಲ್ಲೂ ಒಂದಷ್ಟು ಕಾಲ ನಿಲ್ಲಿಸಿ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ರೀತಿ ಅಂತಿಮ ಯಾತ್ರೆ ಸಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ರೇವಣ್ಣ ಅವರು ಕೂಡ ಆಗಲೇ ಮಾತಾಡ್ತಾ ಹೇಳ್ತಾ ಇದ್ರು. ಅಂತಿಮ ದರ್ಶನವನ್ನು ಪಡಿತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. 6 ಮಕ್ಕಳು, 10 ಮಂದಿ
ಮೊಮ್ಮಕ್ಕಳು, ಒಂದು ರೀತಿಯಲ್ಲಿ ತುಂಬು ಕುಟುಂಬ ಪ್ರತಿಯೊಬ್ಬರೂ ಕೂಡ ಈಗಾಗಲೇ ಆಗಮಿಸಿ ಅಂತಿಮ ದರ್ಶನವನ್ನು